ಇನ್ನು ವಿಧಾನಸೌಧದ ಆವರಣದಲ್ಲಿರುವಂತಹ ಪ್ರತಿಮೆಗಳಿಗೆ ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ, ಸಂತ ಕನಕದಾಸ, ಭುವನೇಶ್ವರಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್, ಮಾಜಿ ಮುಖ್ಯಮಂತ್ರಿಗಳಾದಂತಹ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ ಅವರು ದೇವರಾಜ ಅರಸು ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಸಿಎಂ ಕನ್ನಡ ನಾಡು ಮತ್ತು ದೇಶದ ಗೌರವವನ್ನು ಎತ್ತಿ ಹಿಡಿದ ಧೀಮಂತ ನಾಯಕರ ತತ್ವಗಳ ಅಡಿಯಲ್ಲಿ ಸಾಕ್ತಾ ನಾಡಿನ ಪ್ರತಿಯೊಬ್ಬರ ಪ್ರಗತಿ ಮತ್ತು ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸುವುದು ನಮ್ಮ ಸರ್ಕಾರದ ಸಂಕಲ್ಪ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಸಿಎಂ ಡಿಕೆಶಿ ಹೇಳಿದ್ದಾರೆ. ವಾಲ್ಮೀಕಿಯವರು, ನಮ್ಮ ತಾಯಿ ಭುವನೇಶ್ವರಿ, ಕನಕದಾಸರು, ಕೆಂಗಲ್ ಹನುಮಂತಯ್ಯನವರು, ವಿಧಾನಸೌಧ ಕಟ್ಟಿದವರು, ಮೊದಲನೇ ಮುಖ್ಯಮಂತ್ರಿ ಕಂಠಿಯವರು, ಬಾಬು ಜಗಜೀವನ್ ರಾಮ್ರವರು, ಹೀಗೆ ಎಲ್ಲರೂ ಕೂಡ ಆ ಪ್ರತಿಮೆಗಳಿಗೆ ಗೌರವ ಸಲ್ಲಿಸುವಂಥ ಕೆಲಸ ನಾಡಿನ ಪರವಾಗಿ ಇವರೆಲ್ಲ ಭಾಳ ಮಾನ್ಯರು. ನಿಜಲಿಂಗಪ್ಪನವರು ಕೂಡ ಇವೆಲ್ಲ ಮಾನ್ಯರು ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಲ್ಲ ಇವತ್ತು. ಇನ್ನು ಖಾತೆ ಹಂಚಿಕೆಯಾದಂತಹ ಒಂದೇ ಗಂಟೆಯಲ್ಲಿ ಖಾದರ್ ಆಕ್ಟಿವ್ ಆದರು. ಜಯನಗರದ ಸಾರ್ವಜನಿಕ ಆಸ್ಪತ್ರೆಗೆ ಯುಟಿ ಖಾದರ್ ದಿಢೀರ್ ಭೇಟಿ. ತಡರಾತ್ರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವರು ಇಂಚಿಂಚು ಪರಿಶೀಲನೆ ಮಾಡಿದ್ದಾರೆ. ಅವರ ನೆಚ್ಚಿನ ಖಾತೆ ಆರೋಗ್ಯ ಖಾತೆ ಸಿಕ್ಕಿದೆ. ತಡರಾತ್ರಿಯೇ ತೆರಳಿದ್ರು, ಪರಿಶೀಲನೆ ಮಾಡಿದ್ರು. ಆಸ್ಪತ್ರೆಯಲ್ಲಿರುವಂತಹ ಸ್ವಚ್ಛತೆ, ರೋಗಿಗಳಿಗೆ ಕೊಡ್ತಾ ಇರುವಂತಹ ಚಿಕಿತ್ಸೆ ವಿಧಾನ, ಐಸಿಯು ಇದೆಲ್ಲವನ್ನು ಕೂಡ ಯುಟಿ ಖಾದರ್ ಪರಿಶೀಲನೆ ಮಾಡಿದ್ರು. ಗರ್ಭಿಣಿಯೊಬ್ಬರು ನೆಲದ ಮೇಲೆ ಕುಳಿತಿರೋದನ್ನ ಕಂಡು ಖಾದರ್ ಗರಂ ಆದ್ರು. ಹಾಜರಾತಿಯಲ್ಲಿ ಗೈರಾಗಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಖಾದರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತಡರಾತ್ರಿ ಆರೋಗ್ಯ ಸಚಿವರ ಆಸ್ಪತ್ರೆ ಭೇಟಿ ದೃಶ್ಯ ನೋಡ್ತಾ ಇದ್ದೀವಿ. ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಬ್ಬಂದಿಗಳನ್ನ, ಸರಿಯಾಗಿ ವ್ಯವಸ್ಥೆ ಇಲ್ಲದ ಕಡೆಯಲ್ಲಿ. ಎಷ್ಟೊತ್ತಾಯ್ತು ಬಂದರು? ಯಾವ ಊರು? ಏನು ಬಂದಿದ್ರಿ ಇಲ್ಲಿ? ಏನು ಯಾವಾಗ ಬಂದ್ರಿ? ತೊಂದರೆ ಇಲ್ಲ? ಯಾವ್ದಿದೆ ಸರ್? ಇಲ್ಲೇ ಸರ್, ಈ ಕಡೆ ಜೆ ಪಿ ನಗರ ಏನು ಡೆಲಿವರಿ ಆಗಿದೆ. ನಮಗೆ ನೈಜವಾದ ಪರಿಸ್ಥಿತಿ ಏನಿದೆ ಅಂತ ನಮಗೆ ನೋಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಯಾವ ರೀತಿ ಇದೆ, ಮತ್ತು ಬೆಳಿಗ್ಗೆ ಬೇರೆ ರಾತ್ರಿ ಇದ್ದಾರೆ ಡ್ಯೂಟಿಗೆಲ್ಲ ಬರ್ತಾರಾ ಅಥವಾ ಬಂದ ಡ್ಯೂಟಿ ಸರಿ ಇದೆಯಾ ಅಥವಾ ಲೋಪದೋಷಗಳು ಏನಿದೆ, ಮತ್ತು ಬೆಳಿಗ್ಗೆ ಅಂತೂ ಸಂಜೆ ಡ್ಯೂಟಿ ಮಾಡಲಿಕ್ಕೆ ಭಾಳ ಕಷ್ಟಕರವಾದಂಥ ಕೆಲಸ. ಅಲ್ಲಿರುವೆಲ್ಲ ಸಮಸ್ಯೆಗಳು ಏನಿದೆಯಾ ಇದೆಲ್ಲ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬಂದಿದ್ದೇನೆ. ಏನು ಪ್ರಥಮವಾದ ಭೇಟಿ ಇದರಲ್ಲಿ. ಸೊ ಏನೆಲ್ಲ ಲೋಪದೋಷ ಇದೆ ಮತ್ತು ಯಾರೆಲ್ಲ ಕೆಲವರು ಬರಲಿಲ್ಲ ಹೆಸರು ತಗೊಂಡಿದ್ದೇನೆ. ನಾಳೆ ಅವರು ಮೆಡಿಕಲ್ ಕರೆಸಿಕೊಂಡು ನಾನು ಅದಕ್ಕೆ ಮಾತಾಡ್ತೇವೆ. ನಾವು ಇದನ್ನು ಮುಂದಿನ ದಿನ ಹೇಗೆ ಇನ್ನಷ್ಟು ಸರಿಪಡಿಸ್ಬೋದು, ಇನ್ನಷ್ಟು ಜನರಿಗೆ ಪ್ರಯೋಜನ ಆಗುವಂಥ ಹೇಗೆ ಹಮ್ಮಿಕೊಳ್ಬೋದು ಅಂತೇಳಿ ಅರ್ಥ ಮಾಡ್ಕೊಂಡು ಬಂದಿದ್ದೇನೆ.